ಭಾಳ ಬೇಜಾರಾಗತ್ತೆ. ಒಂಥರ ಮನ್ಸಿಗೆ ಊರಿಗೆ ಬರಕ್ಕೆ ಮನ್ಸ ಇದ್ರಲಿಲ್ರಿ, ಅಲ್ಲೇ ಅವ್ರು ಕೂಡ ಇರ್ಬೇಕನ್ಸಾತಿತ್ತು. ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲಾರನ್ನೂ ಕಳ್ಸಾಕತ್ತು. ಅದಕ್ಕೆ ನಾವು ಜಮ್ಮು 25 ಕಿಲೋಮೀಟರ್ ಅಷ್ಟೇ ದೂರ ಐತ್ರಿ ಅದು. ಹೇಳಕ್ ಆಗೋಂಗಿಲ್ಲ, ಭಾಳ ಭಯ. ಸೈರನ್ ಇದನ್ನ ಆತಂದ್ರೆ ಕೆಳಗೆ ಬಂದ್ಬಿಡೋದ್ರಿ. ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು. ಅವಾಜ್ ಮಾಡ್ಲಂಗ, ಲೈಟು ಹಚ್ಚಲಂಗೆ, ಟಾರ್ಚ್ನು ಹಚ್ಚಲಂಗೆ, ಏನು ಹಚ್ಚಲ. ಮೊಬೈಲ್ ಎಲ್ಲ ಆಫ್ ಮಾಡಿಬಿಡಿದ್ರಿ. ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿದ್ರು. ಕಳಿಸ್ತಿರ್ಲಿಲ್ರಿ ಹೊರಗೆ, ಅದು ಯಾರು ಹೋಗ್ತಿರ್ಲಿಲ್ಲ, ನೋಡಿಲ್ರಿ. ಆದ್ರೆ ಅವಾಜ್ ಕೇಳಿಸ್ತಿತ್ತು. ಭಯ ಆಗ್ತಿತ್ತು. ಸೇಫ್ ಅಂದಾಗೇನ್ರಿ 25 ಕಿಲೋಮೀಟರ್ ಅಷ್ಟೇ. ಇತ್ರಿ. ಮತ್ತು ಅಲ್ಲಿ ಇಷ್ಟು ಅಲ್ಲೇ ಅಷ್ಟು ಸಮೀಪ ಇದ್ದೀವಿ, ಎಲ್ಲ ಭಯ ಆಯಿತು. ಅದಕ್ಕೆ ಯುದ್ಧ ಆಗ್ಬೇಕಂದ್ರೆ ಬೇಡ. ಒಂದು ವರ್ಷ. ಅವ್ರು 9 ವರ್ಷ. ಹಾಂ, ಭಾಳ ಬೇಜಾರಾಗತ್ತೆ. ಬರಾಕ್ ಮನ್ಸ ಇದ್ದಿರ್ಲಿಲ್ಲ. ನಾವು ಹೋಗಿ 1 ಮಂತ್ ಆಗಿತ್ತು ಸರ್. ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ. ಹೊರಗೆ ಯಾರನ್ನು ಬಿಡಲ್ಲ ಪೂರ್ತಿ. ಒಳಗೆ ಹೊರಗಿಂದ ಯಾರು ಒಳಗೂ ಇಲ್ಲ. ಸಾಯಂಕಾಲ ಆದರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರ್ವೈ ಹೆಂಗೆ ಮಾಡ್ತಿದ್ರಿ? ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ, 3rd ಫ್ಲೋರಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನಿಲ್ಲ, ಫೋನ್ ಇಲ್ಲ. ಈಗ ನಿಮ್ಮ ಯಜಮಾನ್ರು ಕೆಲಸಕ್ಕೆ ಹೋದ್ರಿ ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ವಾಪಸ್ ಅಲ್ಲಿ? ಅಂದರೆ ಈ ಸಿಚುವೇಶನಲ್ಲಿ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ, ಅವರು ಇದನ್ನ ಬಿಡೋತನ, ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು ಒಳಗೆ. ಹಾಂ, ಬರ್ತಿದ್ರಿ ಅಷ್ಟೇ. ಫ್ಯಾಮ್ಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದ್ರೂ ಬರ್ತಿದ್ರು ಒಮ್ಮೆ. ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟರ್ ಅಷ್ಟೇ ಸರ್. ಈಗ ನೀವು ಈಗ ಪ್ರೆಸೆಂಟ್ ಏನಾದ್ರು ಮಾತಾಡಿದ್ರ ನಿಮ್ಮ ಯಜಮಾನ್ರ ಜೊತೆ? ಹೆಂಗಿದೆ ಪರಿಸ್ಥಿತಿ? ಇಲ್ಲ ಸರ್, ಫೋನ್ನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರು. ನೀವು ಏನು ಕೇಳಬೇಡ, ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನೂ ಇಲ್ಲ ಸರ್. ನ್ಯೂಸ್ ನೋಡಿ ಓನ್ಲಿ. ಓಕೆ ಸರ್, ನೋಡಿರಿ. ಸೈರನ್ ಸದ್ದದು ಬರ್ತಾ ಇತ್ತು. ಸೈರನ್ನೂ ಬಂದಿದೆ. ಇವ್ರ ಇರ್ತಾಗಿಂದ ಹೊಡೆದಿದ್ದೂ ಕೇಳಿಸಿದೆ ಸರ್. ಅಷ್ಟೇ ಕೇಳಿಸಿದೆ, ಅಷ್ಟೇ ನೋಡಿಲ್ಲ ಅಷ್ಟೇ. ಪೂರ್ತಿ ಅಷ್ಟೊತ್ತನ ಹೊಡೆದ ಕೆಳಗೆ ಬಂದುಬಿಡ್ತಿದ್ವಿ. ನಾವು ಟ್ರೈನ್ ಹತ್ತಿದ ಮೇಲೆ ಸರ್ 3 ಡೇಸ್ ಆಯ್ತು. ಫುಲ್ ಸರ್, ಆಗೋದಿಲ್ವಾ? ಅದೆಲ್ಲಿ ಬಂದು ಬೀಳುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಅದರೊಳಗೆ ಸಣ್ಣ ಮಗಳು ಇದಕ್ಕೆ ಸಣ್ಣ ಸತಕ್ಕಿದ್ದಾರೆ ಅಲ್ಲಿ. ಫುಲ್ ಹೆದರಿಕೆ ಬರ್ತೀವಿ ಸರ್. ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು. ಹೆದರಿ ಜ್ವರ ಬಂದ ಸತಕ್ಕೆ ಅವ್ರು ಟ್ಯಾಬ್ಲೆಟ್ ಇಟ್ಕೊಂಡೇನೆ ಕೆಳಗೆ ಬರೋದು. ನಾವು ಆಗಲೇಬಾರ್ದು ಸರ್, ಯಾಕಂತಂದರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಹಗಲು ರಾತ್ರಿ ದುಡಿತಿದ್ದಾರೆ. ಅಷ್ಟಕ್ಕೆ ಇದಾಗಿಬಿಡಬೇಕು. ಸೀಮಾನಿಕಮ್ 9 ಇಯರ್ಸ್ ಆಯಿತು. ಹಾಂ, ಅಲ್ಲೇ ಇದ್ದಾರೆ. ಇವಾಗ ಬೇರೆ ಕಡೆ ಆಗಿಲ್ಲ ರೀ ಇನ್ನೂ.